ಮಚ್ಚ 5 ನಿಮಿಷ ಕೂತ್ಕೊಳ್ಳೋ, ಅಮ್ಮನ ಜೊತೆ ಬರ್ತೀನಿ. ಸರಿ ಮಚ್ಚ, ಆಯ್ತು. ನಮಸ್ತೆ ಆಂಟಿ. ನಮಸ್ತೆ ಕಣಪ್ಪ. ಮತ್ತೇನೋ ಮಗನೆ, ಹೆಂಗವ್ರೆ ನಿಮ್ಮ ಅಜ್ಜಿ? ಅಜ್ಜಿ ಏನಿಲ್ಲ ಆಂಟಿ, ಒಂಚೂರು ಹೊಟ್ಟೆ ನೋವಿತ್ತು, ಇವಾಗ ಸರಿಯಾಗಿದ್ದಾರೆ ಆಂಟಿ. ಹೊಟ್ಟೆ ನೋವಾ? 1 ತಿಂಗಳಿಂದ ನಿಮ್ಮ ಅಜ್ಜಿ ಕೋಮದಲ್ಲಿ ಇದ್ರು ತಾನೆ? ಅದಕ್ಕೆ ತಾನೇ ನಿನ್ ಜೊತೆ ಹೋಗಿದ್ದ 5 ದಿನ ಹಾಸ್ಪಿಟ್ಲಲ್ಲಿ ಇರ್ತೀನಿ ಅಂತ. ಏನಿಲ್ಲ ಆಂಟಿ, ಅಜ್ಜಿನೂ ಇವನ್ನ ನೋಡಿದ್ರೆ ಸ್ವಲ್ಪ ಸಮಾಧಾನ ಆಗಿರ್ತಿದ್ರೇನೋ, ಅದಕ್ಕೆ ಬಂದಿದ್ದ. ಹೌದಾ, ಸರಿ ಸರಿ ಸರಿ. ಹಾ, ಮತ್ತೆ ಹಾರ್ಟ್ ಪ್ರಾಬ್ಲಮ್ ಹೆಂಗಿದೆ? ಯಾರಿಗೆ? ಅರೆ ನಿನಗೆ. ಆಂಟಿ ಅದು ಆಂಟಿ. ಭಯ ಬಿಡ್ಬೇಡ ಕಣೋ, ಹೇಳೋ. 20,000 ನನ್ನ ಹತ್ರ ಇಸ್ಕೊಂಡು ಹೋಗಿದ್ದ ನಿನ್ನ ಆಪರೇಷನ್ಗೆ ಅಂತ. ಏನ್ ಆಪರೇಷನ್ ಆಯ್ತು ಇಲ್ವೋ? ಆಯ್ತು ಆಂಟಿ. ಸರಿ, ಒಳ್ಳೇದಾಯ್ತು. ಸಿಗರೇಟ್ ಸೇರೋದು ಕಡಿಮೆ ಮಾಡು. ಸರಿ ಆಂಟಿ, ಆಯ್ತು, ಕಮ್ಮಿ ಮಾಡ್ತೀನಿ. ಸರಿ, ಇದೆಲ್ಲ ಬಿಡು. ನೆಕ್ಸ್ಟ್ ಟೈಮ್ ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಇನ್ನ ಕರ್ಕೊಂಡು ಹೋಗ್ಬೇಡ. ನಮ್ಮ ಮನೆ ಮಾನ ಮರಿದೆಲ್ಲ ಹೋಗ್ಬಿಡುತ್ತೆ. ಏನು ಪೊಲೀಸ್ ಸ್ಟೇಷನಾ? ನಿನ್ನೆ ರಾತ್ರಿ ಯಾವುದೋ ರೂಮಲ್ಲಿ ಹುಡುಗಿ ಜೊತೆ ಸಿಗಾಕೊಂಡೆ ಅಂತೆ. ಇವನು ಕರ್ಕೊಂಡು ಹೋಗಿದ್ದೆ ಜೊತೆಲಿ. साले को बम से उड़ा दूंगा एक बार हाथ में आ जाए तो। ರಾತ್ರಿ 3 ಗಂಟೆಗೆ ಬಂದಿದ್ದ ಮನೆಗೆ. ನೆಕ್ಸ್ಟ್ ಟೈಮ್ ಹಿಂಗೆಲ್ಲ ಮಾಡಬೇಡ. ಸರಿ ಆಂಟಿ, ಆಯ್ತು. ಸಾರಿ ಆಂಟಿ. ಸರಿ, ಎಂತಿ ಹಿಂಗವಳೆ? ಯಾರು ಆಂಟಿ? ನಿನ್ನೆ ಅಂತಿ ಓಡೋಗಿ ಮದ್ವೆ ಮಾಡ್ಕೊಂಡೆ ಅಂತೆ. ಇನ್ನೊಂದು 5 ನಿಮಿಷ ಇಲ್ಲೇ ಇದ್ರೆ ಡಿವೋರ್ಸ್ ಆಗಿದೆ ಅಂತ ಹೇಳ್ಬಿಟ್ಟಿರ್ತಾನೇನು. ಈ ನನ್ನ ಮಗ ಸಿಕ್ಕಾಕಡೆ ನನ್ನ ಕೈಲಿ. ಏನೇ ನೀವು ರಮ್ಮ ಹೇಳೋರ ಎಲ್ಲ ನಿಜ ಆಗಿರೋ ಥರ ಮಾಡ್ಬಿಡ್ತೀನಿ.